ಅಲ್ಲಿ ನಾನು ನಾಯಕ ನಟ ಮಾಡ್ತಾ ಇದ್ದೀನಿ, ಬೇಸಿಕಲಿ ಆಕ್ಟರ್. ಸೊ ಈ ಸಿನಿಮಾ ಬಂದು ಇವ್ರು ಹೇಳ್ದಂಗೆ ಒಂದು ಪ್ಯಾರಾಸೈಕಾಲಜಿ. ನನಗೂ ಆ ಟರ್ಮು ಮತ್ತೆ ಅದ್ರ ಬಗ್ಗೆ ತುಂಬಾ ಆಳವಾಗಿ ಗೊತ್ತಿಲ್ಲ. ಸೈಕಾಲಜಿ ಅಂದ್ರೆ ಏನಂತ ಗೊತ್ತಿರುತ್ತೆ, ಬಟ್ ಅದ್ರದ್ದು ವಿವಿಧ ಭಾಗಗಳಿರ್ತವೆ, ಅದು ಯಾವುದು ನಮ್ಗೆ ಗೊತ್ತಿರಲ್ಲ. ಸೊ ಇವರು ರೋಷನ್ ಅವರು ತುಂಬಾ ವರ್ಕ್ ಮಾಡಿ ಅದ್ರ ಮೇಲೆ ತುಂಬಾ ವರ್ಷಗಳಿಂದ ವರ್ಕ್ ಮಾಡಿದ್ದಾರೆ. ಸೊ ಅವರು ಫಸ್ಟ್ ನನ್ನ ಕತೆ ಹೇಳಿದಾಗ, ನಿಮಗೆ ಕತೆ ಅರ್ಥ ಆಗ್ಬೇಕು ಅಂದ್ರೆ ಇನ್ನೊಂದಷ್ಟು ಆರ್ಟಿಕಲ್ಸ್ ಅದು ಇದೆಲ್ಲ ಕಳಿಸ್ತೀನಿ ಸರ್, ಫಸ್ಟ್ ಅದು ನೀವು ಓದ್ಕೊಳ್ಳಿ, ಅದನ್ನ ಓದಿ ನಿಮಗೆ ಅರ್ಥ ಆಯ್ತು ಅಂದ್ರೆ ನಾನು ನಿಮ್ಗೆ ಹೇಳೋ ಕತೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಅವ್ರು ತುಂಬಾ ರಿಸರ್ಚ್ ಮಾಡಿದ್ದಾರೆ, ವರ್ಲ್ಡ್ ವಾರ್ ಟೈಮ್ದೆಲ್ಲ ಇಟ್ಕೊಂಡು, ಡೇಟಾ ಎಲ್ಲ ಇಟ್ಕೊಂಡು, ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಆಗ ಮಾಡಿರೋ ರಿಸರ್ಚ್ ಮತ್ತೆ ಆಗಾಗಿರೋ ಕಾಂಡಗಳನ್ನೆಲ್ಲ ಇಟ್ಕೊಂಡು ಈ ಸ್ಕ್ರಿಪ್ಟ್ ಮೇಲೆ ಅವ್ರು ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಸೊ ಆಮೇಲೆ ಅವರು ತುಂಬಾ ಕಲ್ತಿದ್ದಾರೆ. ಅಂದ್ರೆ ಸಿನಿಮಾ ಅವರು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್. ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಸೊ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ತುಂಬಾ ಅಂದ್ರೆ ಅವ್ರಿಗೆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಬೇಸಿಕಲಿ ಅವ್ರಿಗೆ ಈಸಿ ಆಗ್ಬೋದು ಸಿನಿಮಾ ಎಲ್ಲ. ಅದಾದ್ಮೇಲೆ ತುಂಬಾ ಎಮೋಷನಲ್ ಆಗಿ ಒಂದು ಥ್ರೆಡ್ ತಗೊಂಡು ಹೋಗ್ತಾರೆ ಇಡೀ ಸಿನಿಮಾದಲ್ಲಿ. ಅಂದ್ರೆ ನನ್ನ ಕ್ಯಾರೆಕ್ಟರ್ ಯಾವ್ದ್ರ ಜೊತೆ ಹೊಡೆದಾಡ್ತಿರುತ್ತೋ, ಸೊ ಅದಕ್ಕಿಂತ ಡೀಪರ್ ಇಶ್ಯೂಸ್ ಈ ಹುಡುಗನಿಗೂ ಕೂಡ ಇರುತ್ತೆ. ಸೊ ನಿಮ್ಗೆ ಅನ್ಸದಲ್ಲ, ಇವ್ನು ಯಾರು ಸ್ವಲ್ಪ ಸೈಕಿದಂಗಿದ್ದಾನೆ ಅಂತ ಯಾರ ಬಗ್ಗೆ ನಿಮ್ಗೆ ಅನ್ಸ್ತಿರುತ್ತೆ, ಬಟ್ ಅವನು ತುಂಬಾ ಡೀಪರ್ ಥಾಟ್ ಅಲ್ಲಿ ಬೇರೆ ಏನನ್ನೋ ಹುಡುಕ್ತಾ ಇರ್ತಾನ. ಅವನು ಅಷ್ಟು ಡಿಸ್ಟರ್ಬ್ ಆಗ್ಲಿಕ್ಕೆ ತುಂಬಾ ಕಾರಣಗಳಿರುತ್ತೆ. ಸೊ ಆ ತರ ಒಂದು ಪಾತ್ರ, ಅವನು ಎಷ್ಟು ಡಿಸ್ಟರ್ಬ್ ಆಗಿರ್ತೋ ಅದಕ್ಕಿಂತ ತೀರಾ ಡಿಸ್ಟರ್ಬ್ ಆಗಿರೋ ಒಂದು ಪಾತ್ರನ ಹುಡ್ಕೊಂಡು ಹೋಗ್ತಿರ್ತಾನೆ, ಅಥವಾ ಘಟನೆಗೆ ಕಾರಣರಾಗಿರೋದನ್ನ ಹುಡ್ಕೊಂಡು ಹೋಗ್ತಿರ್ತಾನೆ. ಸೊ ಇದು ನಾನು ಅರ್ಥ ಮಾಡ್ಕೊಂಡಿರೋದು ಸಿನಿಮಾ ಬಗ್ಗೆ. ಅದು ಬಿಟ್ರೆ ನಾನು ಇಡೀ ಸಿನಿಮಾ ಇವ್ರು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿದ್ದೀನಿ. ಸೊ ಟೈಟ್ಲ್ ಪ್ರಕಾರ ನಾನು ಇದರಲ್ಲಿ ನಿಮಿತ್ತ ಮಾತ್ರ. ಸೊ ಅವ್ರು ಹೇಳಿದ್ರಲ್ಲ, ಎಲ್ಲ ಪಾತ್ರಗಳು ಬರೋದು ಒಂದು ಗ್ರೇಟರ್ ಪರ್ಪಸ್ಗೆ ಅಂತ. ಸೊ ನಾ ಈ ಸಿನಿಮಾದಲ್ಲಿ ಇವ್ರು ಹೇಳ್ಬೇಕಾಗಿರೋ ಕತೆಗೆ ಬಂದಿರೋ ಒಂದು ಪಾತ್ರ. ಸೊ ಇನ್ನೊಂದು ಖುಷಿ ಏನಂದ್ರೆ, ಸಂಗೀತ ಅವರು, ನನ್ಗೆ ಅವ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಇಗ್ನೋರೆಂಟ್ ಇರ್ಬೋದು. ಸೊ ಬಟ್ ಅವ್ರ ಜೊತೆ ನನಗೆ ಕೆಲಸ ಮಾಡ್ಬೇಕಾದ್ರೆ ಖುಷಿ ಆಗ್ತಿತ್ತು. ಮತ್ತೆ ಇವರು ಅವ್ರನ್ನ ನನ್ನ ಕ್ಲೀನಾಗಿ ಇಂಟ್ರೊಡ್ಯೂಸ್ ಮಾಡೋರು. ಕಾರಲ್ಲಿ ಹೋಗ್ತಾ ಇರ್ಬೇಕಲ್ಲ, ನೋಡಿ ಸಂಗೀತ ಅವ್ರದ್ದು ಈ ಹಾಡು ಕೇಳಿಸ್ಕೊಳ್ಳಿ, ಈ ಹಾಡು ಕೇಳಿಸ್ಕೊಳ್ಳಿ ಅಂತ. ಸೊ ನಾನು ಇತ್ತೀಚೆಗೆ ನನಗೆ ಅದು ಗೊತ್ತಿರ್ಲಿಲ್ಲ. ಸೊ ಮೊನ್ನೆ ರೇಡಿಯೋದಲ್ಲೆಲ್ಲ ಕೇಳ್ತಾ ಇದ್ದೆ, ಅವ್ರು ಬಹಳ ಖುಷಿ ಆಗ್ತಿದ್ರು, ನನಗೆ ಇದು ಗೊತ್ತು ಅಂತ. ಅದಾದ್ಮೇಲೆ ನಾನು ಇವಾಗ ಟೀಸರ್ ನೋಡೋದು, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಐ ಫೆಲ್ಟ್ ರಿಯಲಿ ಗುಡ್, ಸಖತ್ತಾಗಿ ಅನ್ನಿಸ್ತು ನನಗೆ. ಸೊ ಆಕ್ಟ್ ಮಾಡಿ ಮ್ಯೂಸಿಕ್ ಕೂಡ ಮಾಡಿದ್ದಾರೆ ಇವರು. ಬರೀ ನಿರ್ದೇಶನ ಮತ್ತೆ ಪ್ರೊಡಕ್ಷನ್ ಅಷ್ಟೇ ಅಲ್ಲ, ಎಡಿಟಿಂಗು ಇವರೇ ಮಾಡೋದು ಇಡೀ ಸಿನಿಮಾ. ಸೊ ಇವರು ಒನ್ ಮ್ಯಾನ್ ಆರ್ಮಿ ಮತ್ತೆ ಮಲ್ಟಿ ಟಾಸ್ಕಿಂಗು, ನಮ್ಮ ಸಿನಿಮಾದ ಕಮಾಂಡರ್ ಅಂಡ್ ಚೀಫ್ ಎಲ್ಲರೂ ಇವರೇ. ಸೊ ನೋಡಿ, ಅವ್ರು ಅದಕ್ಕೆ ಮತ್ತೆ ತುಂಬಾ ಫಿಟ್ ಆಗಿರೋ ಮನುಷ್ಯ. ಅದಕ್ಕೆ ನಮ್ಗೆ 5 ದಿನ ಮಂಗ್ಳೂರ್ನಲ್ಲಿ ಹಾಕೊಂಡು ರುಬ್ಬಾಡ್ಬಿಡ್ರು. ಅವ್ರು ಮಾತ್ರ ಆರಾಮಾಗಿ ಓಡಾಡ್ತಾರೆ. ಸುಸ್ತಾಯ್ತಾ? ಹೌದಪ್ಪ, ನಮ್ಮ ಕೆಪಾಸಿಟಿಗೆ ಬೇರೆ ಇದೆ ಅಂತ. ಸೊ ಬಟ್ ದೆನ್ ಇಟ್ ವಾಸ್ ಫನ್. ಬಟ್ ಅಟ್ ದ ಸೇಮ್ ಟೈಮ್ ಸಿನಿಮಾ ಕತೆ ಅರ್ಥ ಮಾಡ್ಕೊಂತ ಮತ್ತೆ ಪಾತ್ರಗಳನ್ನ ತಿಳ್ಕೊಂತ ಹೋಗ್ತಾ ಇದ್ದಂಗೆ ತೀರಾ ಡಾರ್ಕ್ ಇದೆ. ಅಂದ್ರೆ ಕೆಲವೊಂದು ಪಾತ್ರಗಳು ಅವ್ರು ಇಂಥದ್ರೆಲ್ಲ ಮಾಡಿರ್ತಾರ, ಯಾಕೆ ಹಿಂಗ್ ಮಾಡ್ತಾರೆ ಅಂತ ನಾವು ಯೋಚಿಸ್ತಿರ್ತೀವಲ್ಲ. ಸೊ ಆ ತರ ಪಾತ್ರಗಳು. ಬಟ್ ದೆನ್ ಟೀಸರ್ ನೋಡಿದಾಗ ನನ್ಗೆ ಸ್ವಲ್ಪ ಬಹಳ ಖುಷಿ ಆಯ್ತು. ಬೇಸಿಕಲಿ ಮ್ಯೂಸಿಕ್ ಬಗ್ಗೆ ಇವ್ರ ಕೆಲಸ ನಾನು ಸೆಟಲ್ ನೋಡ್ತಾ ಇದ್ದೆ, ಮತ್ತೆ ಡಬ್ಬಿಂಗ್ ಮಾಡ್ಬೇಕಂತ ನೋಡಿದ್ರೆ ನಿಮ್ ಕೆಲಸ ನಂಗೆ ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು.